ನಮಸ್ಕಾರ ಸ್ನೇಹಿತರೆ, ಐಂದ ಟಿವಿಗೆ ಸ್ವಾಗತ. ಒನ್ಸ್ ಅಗೇನ್ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ, ಇವತ್ತಿನ ಅತಿಥಿ KM ರಾಮಚಂದ್ರಪ್ಪ ಅವರು, ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರು. ಅವ್ರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ನಮಸ್ಕಾರ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಇವತ್ತು ಯಾವುದೇ TV ನೋಡಿದ್ರು, ನ್ಯೂಸ್ ಪೇಪರ್ ನೋಡಿದ್ರು, ಎಲ್ಲ ಕಡೆ ಒಂದೇ ವಿಷಯ, ಜಾತಿ ಗಣತಿ, ಸೋಷಿಯೋ ಎಕನಾಮಿಕಲ್ ಸರ್ವೆ, ಸಾಮಾಜಿಕ ಶೈಕ್ಷಣಿಕ ಸರ್ವೆ. ಜನರಲ್ಲಿ ಒಂದು ಕನ್ಫ್ಯೂಷನ್ ಶುರು ಆಗ್ಬಿಟ್ಟಿದೆ. ಇದು ಜಾತಿ ಸಮೀಕ್ಷೆನೋ ಅಥವಾ ಸಾಮಾಜಿಕ ಸಮೀಕ್ಷೆನೋ, ಇದು ಒಂದು ಕರೆಕ್ಟಾಗಿ ಒಂದು ಕ್ಲಾರಿಟಿ ಕೊಡಿ ಸರ್, ಇದೇನು ಅಂತ. ಈಗ ಮಾಡ್ತಿರ್ತಕ್ಕಂಥದ್ದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ, ಇವುಗಳ ಜೊತೆಗೆ ಹಲವಾರು ಸುಮಾರು 60 ದತ್ತಾಂಶಗಳನ್ನು ಕೂಡ ಸಂಗ್ರಹ ಮಾಡ್ತವ್ರೆ. ಯಾವುದೇ ಒಂದು ಜಾತಿ ಹಿಂದುಳಿದ, ಈಗ ಜಾತಿ ಮೇಲೆ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ. ಈ ಮೀಸಲಾತಿ ಕೊಡ್ಬೇಕಂತಂದರೆ ಜಾತಿನ ಕನ್ಸಿಡರ್ ಮಾಡ್ತವ್ರೆ. ಅದಕ್ಕೆ ಅದು ಒಂದು ಪಾಯಿಂಟಲ್ಲಿ ಇರ್ತದೆ. ಬಿಟ್ಟರೆ ಇದು ಸ್ಟ್ರಿಕ್ಟ್ಲಿ ಹೇಳ್ಬೇಕಂತಂದರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ. ಇನ್ನೊಂದು ಕಡೆ ಎಲ್ಲ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ ಸರ್ ಸೊಸೈಟಿಲಿ. ಇದು ಹಿಂದೂಗಳನ್ನು ಹೊಡೆಯುವಂಥ ಸಮೀಕ್ಷೆ, ಇದು ಜಾತಿಗಳ ಮಧ್ಯೆ ತಂದು ಹಾಕುವಂಥ ಸಮೀಕ್ಷೆ ಅಂತ ಹೇಳಿ ಒಂದು ಅಪಪ್ರಚಾರ ನಡೀತಾ ಇದೆ. ಇದಕ್ಕೆ ಬಹುಸಂಖ್ಯಾತರಾದಂತಹ ಈ ಕಾಯಕ ಸಮಾಜಗಳು, ಶೋಷಿತ ಸಮಾಜಗಳೇನಿದಾವೆ, ಇದು ಬೇಕು ಅಂತವ್ರೆ. ಓಕೆ, ಏನು ಈಗಾಗಲೇ ಮುಂದುವರೆದ ಒಂದು ಪ್ರಬಲವಾದ ಜಾತಿಗಳಿದಾವೆ, ಅದನ್ನು ಈ ರೀತಿ ಮಾಡ್ತಿದ್ದಾರೆ. ಈ ಹುನ್ನಾರ ಏನಪ್ಪ ಅಂದರೆ, ಈ ಹಿಂದೂಗಳನ್ನು ಹೊಡಿತಿದ್ದಾರೆ ಅಂತ ಹುನ್ನಾರ ಏನಂದರೆ, ಈ BJP ಅವ್ರು ಮಾಡ್ತಿರ್ತಕ್ಕಂಥ ಹುನ್ನಾರ ಇದು. ಅವರಿಗೆ ಬೇರೆ ಏನೂ ಗೊತ್ತಾಗಲ್ಲ. ಅವರ ಒಂದು ರಕ್ಷಣೆ ಬೇಕಾಗಿದೆ, ಅದಕ್ಕೆ ಹಿಂದೂಗಳಲ್ಲಿ ಡಿವೈಡ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಳ್ತಿದ್ದಾರೆ. ಹಿಂದೂಗಳೆಲ್ಲ ನಾವೆಲ್ಲ ಒಂದು ಅಂತಾರೆ, ಆದರೆ ಈ ಎಲ್ಲ ಸವಲತ್ತುಗಳನ್ನು ಅವರೇ ಬಳಸ್ಕೊಳ್ತಾವ್ರೆ. ಓಕೆ, ಎಲ್ಲ ಹಿಂದೂಗಳಿಗೂ ಸಮವಾಗಿ ಹಂಚಿಕೆ ಆಗ್ತಾ ಇಲ್ಲ. ಓಕೆ, ಅದು ತಪ್ಪು ಕಲ್ಪನೆ. ಅದು ಹಾಗಿದ್ರೆ ಈ ಒಂದು ಸಮೀಕ್ಷೆಯಿಂದ ಯಾವ ರೀತಿ ಮುಂದಿನ ದಿನಗಳಲ್ಲಿ ಜನಗಳಿಗೆ ಉಪಯೋಗ ಆಗ್ಬೋದು, ಅಥವಾ ಇದು ಯಾವ ರೀತಿ ಹಿಂದುಳಿದ ವರ್ಗಗಳಿಗೆ ಉಪಯೋಗ ಆಗ್ಬೋದು ಸರ್? ಇದು ಈಗ ಬಹಳಷ್ಟು ಜಾತಿಗಳು ಇನ್ನೂ ಮೀಸಲಾತಿ ಪಟ್ಟಿಯಲ್ಲೇ ಬಂದಿಲ್ಲ. ಒಂದು, ಈ ಮೀಸಲಾತಿ ಜಾರಿಗೆ ಬಂದಾಗಿಂದನೂ ಗೊಂದಲಗಳ ಮೇಲೆ ಗೊಂದಲಗಳು ಆಗ್ತಾನೇ ಇದ್ದಾವೆ. ಇದು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಎಲ್ಲ ರಂಗಗಳಲ್ಲೂ ಯಾರು ಇನ್ನೂ ತುಳಿತಕ್ಕೆ ಒಳಪಟ್ಟಿದ್ದಾರೆ, ಅವರನ್ನು ಮೇಲಕ್ಕೆತ್ತೋದಕ್ಕೆ ಆಗ್ತಾ ಇಲ್ಲ. ಇಂಥ ಒಂದು ಸಮೀಕ್ಷೆಗಳನ್ನು ಮಾಡೋದ್ರ ಮುಖಾಂತರ ಅವರ ಹಿಂದುಳಿದಿರುವಿಕೆಯನ್ನು ಮತ್ತು ಮುಂದುವರಿಯುವಿಕೆಯನ್ನು ಅರಿತುಕೊಂಡು ಸರ್ಕಾರಗಳು ಅವರಿಗೆ ಸ್ಪೆಷಲ್ ಪ್ರೋಗ್ರಾಮ್ಗಳನ್ನ ಹಾಕೊಂಡು ಮೇಲೆತ್ತಂಥ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಈ ಸಮೀಕ್ಷೆ ಮಾಡ್ತಿದ್ದಾರೆ. ಈಗ ನಡೀತಿರ್ತಕ್ಕಂತಹ ಒಂದು ಸಮೀಕ್ಷೆಯಲ್ಲಿ ಕೆಲವು ಸಮುದಾಯಗಳು ತಮ್ಮ ಜಾತಿ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಏನು ಗಣತಿದಾರರು ಹೋಗ್ತಿದ್ದಾರೆ, ಅವರಿಗೆ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಇದೆ. ಓಕೆ, ಮತ್ತು ಅದರಂತೆ ಗಣತಿದಾರರು ಕೂಡ ಕೊಡುವಂಥ ಮಾಹಿತಿಗಳನ್ನು ತಿರುಚಿ ಬರೆಯುವಂಥ ಪ್ರಯತ್ನಗಳು ನಡೀತಿದ್ದಾವೆ. ಅದು ಉತ್ತರ ಕರ್ನಾಟಕದಲ್ಲಿ ನಡೀತಿದೆ ಅಂತ ನಮಗೆ ಮಾಹಿತಿ ಸಿಗ್ತಾ ಇದೆ. ಓಕೆ, ಇದರಲ್ಲಿ ನಾನು ಈಗಾಗಲೇ ಆಯೋಗದ ಜೊತೆ ಮಾತಾಡಿದ್ದೀನಿ. ಇದಕ್ಕೆ ನೀವು ಎಚ್ಚೆತ್ಕೊಂಡು ಇದಕ್ಕೆ ಕಡಿವಾಣ ಹಾಕಿ ಗಣತಿದಾರರಿಗೆ ಸರಿಯಾದ ಒಂದು ಸಂದೇಹ ಕಳಿಸಿ, ಅಂಥ ಮಾಹಿತಿಗಳೇನಾದರೂ ಬಂದರೆ ನಿಮ್ಮ ಮೇಲೆ ಕಠಿಣವಾದ ಶಿಕ್ಷೆ ಗುರಿಪಡಿಸಲಾಗ್ತದೆ ಅಂತ ಒಂದು ಇದನ್ನು ಮಾಡಿ ಕಾನೂನು ತಂದು ಅದನ್ನು ತಡಿಬೇಕು ಅಂತ ಕೇಳಿದ್ದೀನಿ. ಓಕೆ ಸರ್. ಅದರಂತೆ ಈ ಸಮೀಕ್ಷೆ ಮಾಡ್ತಿರೋದು ಯಾವುದೇ ಒಂದು ಸರ್ಕಾರ ಅಲ್ಲ, ಶಾಶ್ವತ ಹಿಂದುಳಿದ ಜಾತಿಗಳ ಆಯೋಗ. ಸರ್ಕಾರ ಸಪೋರ್ಟಿವ್ ಆಗಿ ನಿಲ್ತದೆ. ಫೈನಾನ್ಷಿಯಲ್ ಸಪೋರ್ಟ್ ಬೇಕಂತಂದರೆ ಸರ್ಕಾರನೇ ಕೊಡಬೇಕು, ಆಮೇಲೆ ಮೆನ್ ಪವರ್ ಕೊಡಬೇಕಾದ್ರೆ ಸರ್ಕಾರನೇ ಕೊಡಬೇಕು. ಆ ಒಂದು ದೃಷ್ಟಿಯಲ್ಲಿ ಈ ಒಂದು ಸಮೀಕ್ಷೆಗಳನ್ನು ಮಾಡಬೇಕು ಅಂತ ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶದಲ್ಲೂ ಇದೆ. ಏನು ಮಂಡಲ ಆಯೋಗದಲ್ಲಿ ಇಂದಿರಾ ಸಹಾನಿ ವರ್ಸಸ್ ಸೆಂಟ್ರಲ್ ಗೌರ್ಮೆಂಟ್ ಕೇಸ್ ನಡಿಬೇಕಾದ್ರೆ ಆ ಒಂದು ಜಡ್ಜ್ಮೆಂಟಲ್ಲಿ ಹಿಂದುಳಿದುವಿಕೆಯನ್ನು ನೀವು ಯಾವ ರೀತಿ ಗುರುತಿಸ್ತಿದ್ದೀರಿ, ಏನಾದರೂ ಡಾಟಾ ಇದೆಯಾ ಕೊಡಿ ಅಂತ ಕೇಳ್ತಾರೆ. ಯಾವುದೇ ಡಾಟಾ ಯಾವ ಸರ್ಕಾರದಲ್ಲೂ ಇಲ್ಲ, ಕೇಂದ್ರ ಸರ್ಕಾರದಲ್ಲೂ ಇಲ್ಲ, ರಾಜ್ಯ ಸರ್ಕಾರಗಳಲ್ಲೂ ಇಲ್ಲ.
ಅದಕ್ಕಿಂತ ಮುಂದುವರೆದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಹೋಗ್ಬೇಕಾದ್ರೆ ಈ ಮೀಸಲಾತಿಯ ಮೇಲೆ ಒಂದು ಕೇಸ್ ಹಾಕತ್ತಾರೆ. ಆಗ ಸುಪ್ರೀಂ ಕೋರ್ಟ್ ಹೇಳ್ತದೆ, ಮೀಸಲಾತಿಯನ್ನು ನೀವು ಮುಂದುವರಿಸ್ಬೇಕು ಅನ್ನೋದಾದರೆ ಅವ್ರು ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಅಂತ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಆಧಾರ ಇದೆ ಕೊಡಿ ಅಂತ ಎಂಪೆರಿಕಲ್ ಡೇಟಾ. ಆ ಎಂಪೆರಿಕಲ್ ಡೇಟಾ ಕೇಳುವಾಗ ಯಾವ ಸರ್ಕಾರದಲ್ಲೂ ಇಲ್ಲ ಅದು. ನಿಜ. ಅದನ್ನೆಲ್ಲ ಮನಗಂಡೆ 2014-15 ಮಾನ್ಯ ಮುಖ್ಯಮಂತ್ರಿಗಳು, ಈಗಿನ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯಮಂತ್ರಿಗಳಾಗಿದ್ದಂಥವ್ರು ಇಂಥ ಒಂದು ಸಮೀಕ್ಷೆಯ ಅವಶ್ಯಕತೆ ಇದೆ. ಈ ಅವಶ್ಯಕತೆ ಇರೋದರಿಂದ ಮತ್ತು ಈ ಸಮಾಜಗಳು ಯಾವ ಸ್ಥಿತಿಯಲ್ಲಿದ್ದಾವೆ ಅಂತ ಅನ್ನೋದನ್ನು ಅರಿತುಕೊಂಡು ಯಾವ ಬಡತನ ರೇಖೆಯಿಂದ ಕೆಳಗಡೆ ಇದ್ದಾವೆ ಅಂಥ ಒಂದು ಜನಕ್ಕೆ ಒಂದು ಸರ್ಕಾರದಿಂದ ಹೊಸ ಕಾರ್ಯಕ್ರಮಗಳು ಕೊಟ್ಟು ಅವ್ರನ್ನು ಮೇಲೆತ್ತಂಥ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋ ಉದ್ದೇಶ. ಆದರೆ ಇದನ್ನು ವಿರೋಧ ಮಾಡ್ತಿರೋರು ಅವರೆಲ್ಲ ಪ್ರಬಲವಾದ ಜನಗಳು, ಈಗಾಗಲೇ ಮುಂದುವರೆದಂಥ ಒಂದು ಜಾತಿಯಲ್ಲಿ ಅವ್ರೆ. ಇವರು ಯಾವುದೇ ಆಯೋಗಗಳು, ಇವಾಗ ಇಂಥ ಆಯೋಗಗಳು ಭಾಳಷ್ಟು ಬಂದವೆ. ಹೌದು. ಯಾವ ಆಯೋಗನೂ ಇವ್ರು ಒಪ್ಪಿಲ್ಲ. ನಿಜ. ಎಲ್ಲದನ್ನು ವಿರೋಧ ಮಾಡ್ಕೆ ಬಂದವ್ರೆ. ನಿಜ. ಹಂಗಾಗಿ ಈ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಏನು ನಡೀತಿದೆ ಅದರಲ್ಲಿ ಯಾವುದೇ ಧರ್ಮನ ಒಡೆಯುವಂಥ ಕೆಲಸನೂ ಇಲ್ಲ. ಮತ್ತು ಜಾತಿಗಳ ಮಧ್ಯೆ ವಿರಸ ತಂದಿಡುವಂಥದ್ದಿಲ್ಲ. ಈಗ ಪ್ರಬಲವಾದ ಜಾತಿಗಳು, ಮುಂದುವರೆದ ಜಾತಿಗಳಲ್ಲೂ ಇದ್ದಾರೆ ಬಡವರು, ಅವ್ರಿಗೂ ಕಾರ್ಯಕ್ರಮಗಳನ್ನ ಕೊಟ್ಟವ್ರೆ, ಅವ್ರಿಗೂ ರಿಸರ್ವೇಷನ್ನು ಕೊಟ್ಟವ್ರೆ. ಮತ್ತೆ ಇನ್ಯಾಕ್ಬೇಕು ಸರ್? ಮತ್ತು ಇನ್ನೊಂದು, ಇವಾಗ ಜನರಲ್ಲಿ ಇನ್ನೊಂದು ಕನ್ಫ್ಯೂಷನ್ ಶುರು ಆಗ್ತಾಯಿದೆ. ಇವಾಗ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ನೋಡಿದ್ರೆ ಕ್ರಿಶ್ಚಿಯನ್ ಒಕ್ಕಲಿಗ, ಕ್ರಿಶ್ಚಿಯನ್ ಕುರುಬ, ಈ ಥರ ಅನೇಕ ಹೊಸ ಜಾತಿಗಳು ಸೇರ್ತಾ ಇದೆ. ಇದು ಜನರಲ್ಲಿ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾಯಿದೆ ಅಂತೇಳಿ ಒಂದು ಜನರಲ್ಲಿ ತಪ್ಪು ಕಲ್ಪನೆ ಹೋಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ಇದು ಬೇಕು ಅಂತ ಮಾಡ್ತಾ ಇರೋದು ಅಥವಾ ವಾಸ್ತವವಾಗಿ ಅಲ್ಲಿ ಬದಲಾವಣೆ ಆಗಿರೋದ್ರಿಂದ ಅದನ್ನು ಸೇರಿಸಿದಾರ? ಇಲ್ಲೇನಾಗಿದೆ, ಏನು ಕಾಂತರಾಜಿಯವರ ಒಂದು ಸಮೀಕ್ಷೆ ಏನು ನಡೀತು, ಕೆಲವು ಕನ್ವರ್ಟೆಡ್ ಹಿಂದೂಗಳಿಂದ ಕ್ರಿಶ್ಚಿಯಾನಿಟಿಗೆ ಹೋಗಿರ್ಬೋದು ಅಥವಾ ಕ್ರಿಶ್ಚಿಯಾನಿಟಿನಿಂದ ಹಿಂದೂ ಧರ್ಮಕ್ಕೆ ಬಂದಿರ್ಬೋದು. ಅಂಥವ್ರು ಏನು ಮಾಡೋರೆ, ನಾವು ಹಿಂದೆ ಕುರುಬರಾಗಿದ್ವಿ, ಈಗ ಕ್ರಿಶ್ಚಿಯನ್ ತಗೊಂಡಿದ್ವಿ, ನಾವು ಇವಾಗ ಕ್ರಿಶ್ಚಿಯನ್ ಕುರುಬರು ಅಂತ ಹೇಳ್ಕೊಂಡವ್ರು. ಆಮೇಲೆ ಕೆಲವು ನಮ್ಮನ್ನು ಈ ಜಾತಿಯಂತೆ ಗುರುತಿಸಿ ಅಂತ ಆಯೋಗಕ್ಕೆ ಅರ್ಜಿಗಳು ಕೊಟ್ಟಿರ್ತಾರೆ. ಅವುಗಳನ್ನೆಲ್ಲ ಪರಿಗಣಿಸಿ ಆ ಜಾತಿಗಳು ಇರ್ಬೋದು ಅಂತ ಅನ್ನೋ ಲೆಕ್ಕದಲ್ಲಿ ಅದನ್ನು ಕೊಟ್ಟಿದ್ರು. ಯಾವಾಗ ಭಾಳಷ್ಟು ವಿರೋಧಗಳು ಬಂತು ಅದನ್ನು ತೆಗೆದಿದ್ದಾರೆ. ಸೊ ಹಾಗಾಗಿ ಇದು ಸರ್ಕಾರದ ಒಂದು ಹಸ್ತಕ್ಷೇಪ ಏನಿಲ್ಲ ನೋಡ್ರಿ. ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಮಾಡ್ತಿರೋಂಥದ್ದು ಆಯೋಗ, ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಮಾಡ್ತಿರೋಂಥದ್ದು. ಸರ್ಕಾರ ಅದರೊಳಗಡೆ ಸರ್ಕಾರ ಏನೂ ಮಾಡಂಗಿಲ್ಲ. ಅವ್ರಿಗೆ ಸಹಕಾರ ಕೊಡ್ಬೋದು ಬಿಟ್ರೆ ಸರ್ಕಾರದ ಹಸ್ತಕ್ಷೇಪ ಏನೂ ಇಲ್ಲ. ಓಕೆ ಸರ್, ಇನ್ನೊಂದು, ಕಳೆದ ಬಾರಿ ಕಾಂತರಾಜು ಅವರ ವರದಿಯನ್ನು ಮಾಡಿದ್ರು. ಅವಾಗ ಸುಮಾರು 160-170 ಕೋಟಿ ಖರ್ಚು ಮಾಡಿ ಕಾಂತರಾಜು ಅವರು ಒಂದು ಒಳ್ಳೆ ಸರ್ವೆ ಮಾಡಿ ಸರ್ಕಾರಕ್ಕೆ ಆ ರಿಪೋರ್ಟ್ ರೆಡಿ ಮಾಡಿದ್ರು. ಆಗಿನ ಸಂದರ್ಭದಲ್ಲಿ ಏನಾದರೂ ಬೇರೆ ರೀತಿ ಮುಂದುವರೆದ ಸಮಾಜದ ಏನಾದ್ರು ಒತ್ತಡ ಇತ್ತಾ? ಸ್ವೀಕರಿಸಿದ್ರೆ ಇದು ರಾಜಕೀಯವಾಗಿ ಬೇರೆ ರೀತಿ ಒಂದು ಪರಿಣಾಮ ಆಗುತ್ತೆ ಅಂತ ಆ ಥರ ಏನಾದರೂ ಇತ್ತಾ? ಹೌದು, ಎಲ್ಲ ಮೇಲ್ವರ್ಗದವ್ರು ಎಲ್ಲರೂ ಅದನ್ನು ವಿರೋಧ ಮಾಡಿದ್ರು. ಹೌದು, ಮೇಲ್ವರ್ಗದ ಜನ ಪೂರ್ತಿ ವಿರೋಧ ಮಾಡಿದ್ರು. ಈ BJPಯವರು ಆ ಒಂದು ವರದಿಯನ್ನು ತಿಪ್ಪೆಗೆ ಹಾಕ್ರಿ ಅಂತ, ನಿಜ, ಕಸದ ತೊಟ್ಟಿಗೆ ಹಾಕ್ರಿ ಅದನ್ನು ಅಂತಂದರು. ಈಗಲೂ ಹೇಳ್ತಾವನೆ BJP ರಾಜ್ಯಾಧ್ಯಕ್ಷ, ಇದು ಸರ್ವೆ, ಇದು ಜಾತಿ ಗಣತಿ ಅಂತ. ಅವನ ಇದೇ ಅರಿವೇ ಇಲ್ಲ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಒಂದು ಸರ್ವೆ ಅಂತ ಅನ್ನೋದು ಅವನಿಗೆ ಇದೇ ಅರಿವೇ ಇಲ್ಲ. ಇಂಥವ್ರು ಇವರೇ ಈ ಥರ ಜನರಲ್ಲಿ ಗೊಂದಲ ಮೂಡಿಸಿದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಏನು ಅರ್ಥ ಆಗ್ತದೆ ಸರ್? ಇನ್ನೊಂದು, ಇದು ಕಾಂತರಾಜ್ ವರದಿ ಒಂದನ್ನೇ ಅವರು ವಿರೋಧ ಮಾಡಿಲ್ಲ. ರಾಜ್ಯದಲ್ಲಿ ಬಂದಂತಹ ಎಲ್ಲ ಆಯೋಗಗಳ ವರದಿಯನ್ನು ಕೂಡ ಇವರು ವಿರೋಧ ಮಾಡ್ಕೊಂಡೇ ಬಂದವ್ರೆ. ಅದೇ ರೀತಿ ಇದನ್ನು ವಿರೋಧ ಮಾಡಿದ್ರು, ಸಕ್ಸಸ್ ಆದರು. ಬಟ್ ನಮಗೆ ಕೊಟ್ಟಂಥ ಉತ್ತರ, ನಾವು ಎಲ್ಲ ಪ್ರೊಟೆಸ್ಟ್ ಮಾಡಿಲ್ಲ ಅಂತ ಅನ್ನಂಗಿಲ್ಲ. ಪ್ರೊಟೆಸ್ಟ್ ಮಾಡಿದ್ವಿ, ಅದನ್ನು ಬೇಕು ಅಂತ ಎಲ್ಲ ಕಡೆನೂ ಜಿಲ್ಲೆಗಳಲ್ಲೂ ನಾವು ಧರಣಿಗಳು ಮಾಡಿದ್ವಿ, ಜಿಲ್ಲೆಗಳಲ್ಲೂ ಪ್ರೊಟೆಸ್ಟ್ ಮಾಡಿದ್ದೀವಿ. ಮಾಡಿ ಅದನ್ನು ಸ್ವೀಕಾರ ಮಾಡೋ ಹಂತದಲ್ಲಿ ಈಗಾಗಲೇ 10 ವರ್ಷಗಳಾಗಿದೆ. ಈ 10 ವರ್ಷಗಳಾದ ನಂತರ ಇದನ್ನು ಸ್ವೀಕಾರಕ್ಕೆ ಅರ್ಹ ಅಲ್ಲ ಅಂತ ಅನ್ನೋದನ್ನು
ಒಂದು ಟೆಕ್ನಿಕಲ್ ಪಾಯಿಂಟ್ ಕೊಟ್ಟು ಅದನ್ನು ಹೊರಗಡೆ ಇಟ್ಟವ್ರು. ಓಕೆ. ಈ ಟೆಕ್ನಿಕಲ್ ಪಾಯಿಂಟನ್ನು ಉಪಯೋಗಿಸದೆ ಅದನ್ನೇ ಹಿಡ್ಕೊಂಡು ಯಾರು ಇದನ್ನು ವಿರೋಧ ಮಾಡ್ತಿದ್ರು ಕೋರ್ಟ್ಗೆ ಹೋದ್ರು, ಕೋರ್ಟಲ್ಲಿ ಅದು ನಿಲ್ತಿರಿಲ್ಲ. ಅದನ್ನು ಮನಗಂಡು ಸರ್ಕಾರ ಏನು ಮಾಡೋದೆ, ಇದನ್ನು ನಾವು ಸ್ವೀಕಾರ ಮಾಡಲ್ಲ, ಇದನ್ನು ಅಮಾನತಲ್ಲಿಟ್ಟಿರ್ತೀವಿ, ಅದರ ದತ್ತಾಂಶಗಳನ್ನು ನಾವು ಮುಂದೆ ಉಪಯೋಗಿಸ್ಕೋತೀವಿ ಅಂತ ನಾವು ಒಂದು ಮಾತು ಬಂದಿದೆ. ನಿಜ. ಅದಾದ ನಂತರ ನಾವು ಮರು ಸಮೀಕ್ಷೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಗೆ ಯಾವಾಗ ಆಶ್ವಾಸನೆ ಕೊಟ್ಟರು, ಕಡಾಖಂಡಿತವಾಗಿ ಮರು ಸಮೀಕ್ಷೆ ನಾವು ಮಾಡಿ ಆ ಮರು ಸಮೀಕ್ಷೆ ಆದೇಶ ಆದ 90 ದಿವಸಗಳಲ್ಲಿ ನಾವು ವರದಿಯನ್ನು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದರು. ಅದೇ ರೀತಿ ನಡೀತಿದೆ. ಓಕೆ. ಹಂಗಾಗಿ ನಮಗೆ ನಾವು ಮುಂದಿನ ಒಂದು ಹೋರಾಟಗಳನ್ನು ಕೂಡ ನಾವು ಕೈಗೆತ್ಕೊಳ್ಳೋಕ್ಕಾಗಿರಲಿಲ್ಲ. ಓಕೆ. ಈಗೇನಾದರೂ ಇದೇ ಕಾಂತರಾಜ್ ವರದಿಗೆ ಬಂದಂಥ ಸ್ಥಿತಿ ಇದಕ್ಕೇನಾದರೂ ಬಂದರೆ ನಾವಂತೂ ಸುಮ್ಮನೆ ಕೂರಲ್ಲ. ನಮ್ಮ ಸಂಘಟನೆಗಳವೆ, ಬಟ್ ನಮ್ಮ ಜನರಲ್ಲಿ ಜಾಗೃತಿ ಇಲ್ಲ, ನಾವು ಯಾವ ಸ್ಥಿತಿಯಲ್ಲಿದ್ದೀವಿ. ಮತ್ತು ಇನ್ನೊಂದು ಏನಾಗ್ತದೆ, ಇಲ್ಲಿ ಬೆಳಗ್ಗೆ ಎದ್ದರೆ ಹೋಗಿ ಪ್ರಬಲವಾದ ಜಾತಿಗಳವ್ರ ಜೊತೆಯಲ್ಲಿ ಅವ್ರ ಒಡನಾಟ ಇರ್ತದೆ, ಅವರಿಂದ ಆಶ್ರಯ ಪಡೆದಿರ್ತಾರೆ. ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಅವರು ನಮ್ಮನ್ನ ಇನ್ನೂ ಆಳ್ತಾ ಇದ್ದಾರೆ. ಸರ್, ಇದೇ ಪ್ರಶ್ನೆಗೆ ನಾನು ಹೇಳ್ಬೇಕಾದ್ರೆ, ಇವತ್ತೊಂದು ದಿನ ನಾವು ಬ್ರಾಹ್ಮಣರ ಸಂಘದವರು, ಲಿಂಗಾಯತರ ಸಂಘದವರು ಅಥವಾ ಒಕ್ಕಲಿಗರ ಸಂಘದವರು ಕೋರ್ಟ್ಗೆ ಹೋಗಿ ಅದು ತಡೆ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು. ಆದರೆ ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟು ಆ ದತ್ತಾಂಶಗಳನ್ನು ಅಥವಾ ಬೇರೆ ಬೇರೆ ಒಂದು ಕಂಡೀಷನ್ ಮೇಲೆ ಇವತ್ತು ಸರ್ವೆ ಮಾಡೋದಕ್ಕೆ ಕೋರ್ಟ್ ಆರ್ಡರ್ ಕೊಟ್ಟಿದೆ. ಆದರೆ ನಮಗಿಲ್ಲಿ ಎಲ್ಲರಿಗೂ ಎಲ್ಲ ಹೈಂದ ವರ್ಗಕ್ಕೆ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಯಾಕೆ ಆ 3 ಸಮಾಜ ಇಷ್ಟೊಂದು ಎದುರ್ಕೊತಾ ಇದೆ? ಇವಾಗ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಷ್ಟೊಂದು ಪ್ರಬಲರಾಗಿದ್ರು ಕೂಡ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದಲ್ಲಿ ಅತಿ ಹೆಚ್ಚು ಪಾಲನ್ನು ಅವ್ರು ಅನುಭವಿಸ್ತಾ ಇದ್ರು ಕೂಡ ಯಾಕೆ ಇಷ್ಟೊಂದು ಭಯ ಪಡ್ತಾ ಇರೋರು ಈ ಒಂದು ಸರ್ವೆಯಿಂದ? ಈಗ ಜನರಲ್ಲಿ ಈಗ ಮೀಡಿಯಾ ಭಾಳ ಮುಂದುವರೆದಿದೆ. ಆ ಮೀಡಿಯಾಗಳನ್ನು ಮುಖಾಂತರ ನೋಡಿ ನಾವು ಏನು ಇದುವರೆಗೂ ನಾವು ಈ ಸಮಾಜಗಳಿಗೆ ಅನ್ಯಾಯ ಮಾಡ್ತಿದ್ದೀವಿ ಅಂತ ಅನ್ನೋದು ಹೊರಗಡೆ ಬಂದ್ಬಿಡ್ತದೆ ಅನ್ನೋ ಒಂದು ಭಯ ಅವ್ರಿಗಿದೆ. ಅವರು ಎಷ್ಟು ಆಸ್ತಿಗಳನ್ನ ಹೊಂದಿದ್ದಾರೆ, ಆರ್ಥಿಕವಾಗಿ ಎಷ್ಟು ಅವರು ಸದೃಢರಾಗಿದ್ದಾರೆ, ಮತ್ತು ಅವರ ಶಿಕ್ಷಣ ಯಾವ ರೀತಿಯಲ್ಲಿದೆ, ಅವರ ಉದ್ಯೋಗ ಯಾವ ರೀತಿ ಇದೆ, ಇವೆಲ್ಲ ಹೊರಗಡೆ ಬಂದರೆ ನಾಳೆ ಬೆಳಗ್ಗೆ ನಮ್ಮ ಮೇಲೆ ದಂಗೆ ಹೇಳೋಂಥ ಇದಾಗ್ತದೆ. ನಮಗೆ ಮುಂದಿನ ದಿನಗಳಲ್ಲಿ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ ಅಂತ ಅನ್ನೋ ಒಂದು ದೃಷ್ಟಿಯಲ್ಲಿ ಅವರು ಈ ಒಂದು ವಿರೋಧ ಮಾಡೋದಕ್ಕೆ ಮಾಡ್ತಾರೆ, ಪ್ರಯತ್ನ ಪಡ್ತಾರೆ. 1931ನೇ ಇಸ್ವಿಯಲ್ಲಿ ಏನು ಮಹಾರಾಜರ ಕಾಲದಲ್ಲಿ ನಡೆದಂಥ ಒಂದು ಸರ್ವೆಯಲ್ಲಿ ಲಿಂಗಾಯತ ಒಕ್ಕಲಿಗ ಸಮಾಜದ ಜನಸಂಖ್ಯೆ ಅತಿ ಹೆಚ್ಚಿದೆ ಅಂತೇಳಿ ಈಗಲೂ ಕೂಡ ಅವ್ರು ಹೇಳ್ತಿದ್ದಾರೆ. ಹಾಗಾಗಿ ನಾವು ರಾಜ್ಯದಲ್ಲಿ ಜನಸಂಖ್ಯೆಯವರು ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಇವತ್ತೊಂದು ಕೂಡ ಕಾಂತರಾಜು ಅವ್ರು ಕೊಟ್ಟಂಥ ವರದಿನ ಅವರು ಟೆಕ್ನಿಕಲಿ ಒಪ್ತಾ ಇಲ್ಲ. ಅದಕ್ಕೆ ಸಾವಿರಾರು ಪ್ರಶ್ನೆ ಆಗ್ತಿದ್ದಾರೆ. ಆಗಿರ್ಬೇಕಾದ್ರೆ ಹಿಂದುಳಿದ ಸಮಾಜದವರು ಅಥವಾ ಹೈಂದ ವರ್ಗದವರು 1931ನೇ ಇಸ್ವಿಲಿ ಬಂದಂಥ ಅಂಕಿಅಂಶನ ಅವ್ರು ಒಪ್ಬೇಕಾರೆ ಕಾಂತರಾಜು ವರದಿಯನ್ನು ಅವ್ರು ಒಪ್ತಾ ಇಲ್ಲ ಅಂದಮೇಲೆ ಹಿಂದುಳಿದ ವರ್ಗ ಆಗಿರ್ಬೋದು, ಹೈಂದ ವರ್ಗದ ಆಗಿರ್ಬೋದು, ಯಾಕೆ ಅದಕ್ಕೆ ಹೋರಾಟ ಮಾಡ್ತಾ ಇಲ್ಲ? ನಾನು ಹೇಳಿದೆ, ಈಗ ನಮ್ಮಲ್ಲಿ ಜಾಗೃತಿ ಕಡಿಮೆ. ನಾವು ಅವರನ್ನು ಅವಲಂಬಿಸ್ಕೊಂಡಿರ್ತೀವಿ. ಪ್ರತಿನಿತ್ಯ ಅವರ ಒಂದು ಆಶ್ರಯದಲ್ಲಿ ನಾವು ಬದುಕ್ತಿದ್ದೀವಿ ಭಾಳಷ್ಟು ಕಡೆ. ನಿಜ. ನಾವು ಸದೃಢರಾದರೆ ನಾವು ನಮ್ಮವೂ ಎಲ್ಲ ರಂಗಗಳಲ್ಲೂ ಮುಂದುವರೆದರೆ ಆ ಒಂದು ಅರಿವು ನಮಗೆ ಬರ್ತದೆ, ಜಾಗೃತಿನೂ ನಮಗೆ ಬರ್ತದೆ, ಧೈರ್ಯನೂ ನಮಗೆ ಬರ್ತದೆ. ಆಗ ನಾವು ವಿರೋಧ ಮಾಡೋದಕ್ಕೆ ಭಾಳ ಈಸಿ ಆಗ್ತದೆ. ಈಗಲೂ ಕೂಡ ನೋಡ್ರಿ, ಈ ಆವನೂರು ಆಯೋಗ, ನಾಗನಗೌಡರ ಆಯೋಗ, ಫಸ್ಟ್ ನಾಗನಗೌಡರ ಆಯೋಗ ಬಂದಿದ್ದು, ಆಮೇಲೆ ಆವನೂರು ಆಯೋಗ ಬಂತು, ಆಮೇಲೆ ವೆಂಕಟಸ್ವಾಮಿಯವರ ಆಯೋಗ ಬಂತು, ಅದಾದ ನಂತರ ಚಿನ್ನಪ್ರೆಡ್ಡಿ ಆಯೋಗ ಬಂತು. ಈ 4 ಹಿಂದೆ ಆದಂಥ 4 ಆಯೋಗದ ವರದಿಗಳಲ್ಲಿ ಆವನೂರು ಆಯೋಗವನ್ನು ಮಾನ್ಯ ದಿವಂಗತ ದೇವರಾಜ ಅರಸುವರ ಒಂದು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಯಥಾಸ್ಥಿತಿಯಾಗಿ ಜಾರಿಗೆ ತಂದರು. ಆ ಜಾರಿಗೆ ತಂದಾಗೂ ಕೂಡ ಅದನ್ನು ಭಾಳ ಪ್ರಬಲವಾಗಿ ವಿರೋಧ ಮಾಡಿದ್ರು. ಈಗ ಏನು ವಿರೋಧ ಮಾಡ್ತಿದ್ದಾರೆ ಅದೇ ಸಮುದಾಯಗಳೇ. ಆ ಒಂದು ವರದಿಯನ್ನು ಕೊಟ್ಟು ಆ ಜಾರಿಗೆ ಬಂದಿಲ್ಲ ಅಂತಂದಿದ್ರೆ ಹಿಂದುಳಿದ ಜಾತಿಗಳಿಗೆ ಮತ್ತೆ ಚಿನ್ನಪ್ರೆಡ್ಡಿ ಆಯೋಗದ ತನಕ ನಾವು ಕಾಯಬೇಕಾಗಿತ್ತು. ಚಿನ್ನಪ್ರೆಡ್ಡಿಯವರ ಆಯೋಗ ಬಂದು ಅದನ್ನೂ ಏನಾದರೂ ತಿರಸ್ಕಾರ ಮಾಡಿದರೆ ನಾವು ಇನ್ನೂ ಈ ಒಂದು ಮೀಸಲಾತಿಗೆ ನಾವು ಒಳಪಡ್ತಾನೇ ಇರಲಿಲ್ಲ. ಓಕೆ, ಮೀಸಲಾತಿಗೆ ನಾವು ಒಳಪಡ್ತಾನೆ ಇರಲಿಲ್ಲ.
ಹಂಗಾಗಿ ಅವರ ಒಂದು ಏನು ನಮ್ಮ ಒಂದು ಸ್ಥಿತಿಗತಿಗಳನ್ನು ಅರಿತರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ, ಇದುವರೆಗೂ ನಾವು ಏನು ಮೋಸ ಮಾಡ್ಕೆ ಬಂದಿದ್ದೀವಿ ಈ ಶೋಷಿತ ಸಮಾಜಗಳಿಗೆ ಅನ್ನೋದು ಅರಿವು ಬಂದರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ, ನಮ್ಮ ಒಡೆತನಕ್ಕೆ ಧಕ್ಕೆ ಬರ್ತದೆ ಅನ್ನೋ ದೃಷ್ಟಿಯಲ್ಲಿ ಇದನ್ನು ವಿರೋಧ ಮಾಡ್ತಾರೆ. ಸರ್, ಇವಾಗ ನೀವು ಹೇಳ್ತಾ ಇದ್ರಿ ಹಿಂದುಳಿದ ವರ್ಗದವರು ಅಥವಾ ಅಹಿಂದ ವರ್ಗದವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮುಂದುವರೆದ ಸಮಾಜ ಜೊತೆ ಕೆಲಸ ಮಾಡಬೇಕು, ಹಾಗಾಗಿ ಅವರನ್ನ ಅವಲಂಬಿಸಿರ್ತಾರೆ, ಹಾಗಾಗಿ ಮುಂದೆ ಬರೋಕ್ಕೆ ಎದುರ್ಕೊಂತೀಯಾರ ಅಂತ ಹೇಳಿದ್ರೆ. ಇನ್ನೊಂದು ಕಡೆ ನೋಡೋದಾದ್ರೆ ಇವತ್ತು ಏನು 3 ಸಮಾಜ ಇವತ್ತು ಬರೀ ಸರ್ವೆ ಮಾಡ್ತೀವಿ ಅಂದಿದ್ದಕ್ಕೆ ಕೋರ್ಟ್ಗೆ ಹೋಗಿ ಇಷ್ಟೊಂದು ಹೋರಾಟ ಮಾಡಿದವರು, ಇನ್ನೊಂದು ಕಡೆ ಸೆಂಟ್ರಲ್ ಗೌರ್ಮೆಂಟಿಂದ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ 10% ರಿಸರ್ವೇಷನ್ ಕೊಟ್ಟಿದೆ. ಕರ್ನಾಟಕದಲ್ಲಿ ಇರುವಂಥ ಒಂದು 2-3% ಏನು ಒಂದು ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಕ್ಕೆ 10% ರಿಸರ್ವೇಷನ್ ಕೊಟ್ಟಿದೆ. ಇದಕ್ಕೂ ಕೂಡ ಅಹಿಂದ ವರ್ಗ ಆಗಿರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ಎಲ್ಲೂ ಕೂಡ ಅಂತ ಒಂದು ಗಟ್ಟಿಯಾದಂಥ ಹೋರಾಟನೇ ಮಾಡಲಿಲ್ಲ. ಇದು ಯಾಕೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಆ ಒಂದು ಅಟ್ಲೀಸ್ಟ್ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡೋವಂಥವನಾದ್ರು ಧೈರ್ಯ ಇಲ್ವಾ? ಏನು ನಡೀತಾ ಇದೆ ಇಲ್ಲಿ? ನಮ್ಮ ದೌರ್ಬಲ್ಯ ಏನಂತಂದರೆ ಹಿಂದುಳಿದ ಜಾತಿಗಳದು ಇದುವರೆಗೂ ಏನು ಸರ್ಕಾರಗಳಿಂದ ಸವಲತ್ತುಗಳನ್ನು ಪಡೀತಿದ್ದಾರೆ, ಯಾವುದನ್ನು ಹೋರಾಟಗಳ ಮುಖಾಂತರ ಪಡೆದಿಲ್ಲ. ಒಂದೇ ಒಂದು ಸವಲತ್ತನ್ನು ಹೋರಾಟ ಮಾಡಿ ಡಿಮ್ಯಾಂಡ್ ಮಾಡಿ ಸರ್ಕಾರಗಳ ಮೇಲೆ ಒತ್ತಡ ಹಾಕಿ ತಗೊಂಡಿರೋ ನಿದರ್ಶನಗಳು ಒಂದೂ ಇಲ್ಲ. ಅವು ಕೊಟ್ಟಂಥ ಸವಲತ್ತುಗಳನ್ನು ಹಿಂಪಡೆದ್ರೂ ಕೂಡ ಅದರ ಅರಿವು ಕೂಡ ಅವ್ರಿಗೆ ಸಿಗಲ್ಲ. ಅಷ್ಟೊಂದು ಅಮಾಯಕರಾಗಿದ್ದಾರೆ. ಹಾಗಾಗಿ ಈ ಹೋರಾಟಗಳ ಮನೋಭಾವ ಬೆಳಿಬೇಕಂತಂದರೆ ನಾವು ಆರ್ಥಿಕವಾಗಿ ಸದೃಢರಾಗಬೇಕು, ಶಿಕ್ಷಣ ಬೇಕು. ಶಿಕ್ಷಣ ಇಲ್ಲ ಅಂತ, ಶಿಕ್ಷಣ ಪಡೆದ್ರೇ ನಮಗೆ ಈ ಒಂದು ವಿಷಯಗಳಲ್ಲಿ ಜಾಗೃತಿ ಆಗೋಕ್ಕೆ. ನಮ್ಮಲ್ಲೇನು ಸ್ವಲ್ಪ ಶಿಕ್ಷಣ ಹೊಂದಿರ್ತಾರೆ ಅವರೆಲ್ಲ ಸ್ವಲ್ಪ ಮೇಲುವರ್ಗದ ಜನಗಳ ಆಗ್ಬಿಟ್ಟಿರ್ತಾರೆ ಅವರು. ಅದು ಒಂದು ನಮ್ಮ ಒಂದು ದೌರ್ಬಲ್ಯ. ಎಲ್ಲ ನಾವೇನು ಬರೀ ಹಿಂದುಳಿದ ಜಾತಿಗಳಂತ ಅನ್ನೋದಲ್ಲ, ಪರಿಶಿಷ್ಟ ಜಾತಿಗಳಲ್ಲೂ ಅವರೇ 100ಕ್ಕೆ 80 ಭಾಗ ಇರೋರು ಅಂಥ ಜನನೇ. ಏನೋ ಕೇವಲ ಒಂದು 10-20% ಅಷ್ಟು ಜನ ಇಲ್ಲ ನಮ್ಮ ಸಮಾಜಗಳು ಮುಂದುವರಿಬೇಕು, ನಮಗೂ ಅನುಕೂಲಗಳಾಗಬೇಕು ಅಂತ ಅನ್ನೋದು ಮನೋಭಾವ ಇರೋದು ಒಂದು 10-20% ಜನಕ್ಕಷ್ಟೇ. ಸರ್, ಇವಾಗ ಒಂದು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಸರ್ವೆ ಎಲ್ಲೋ ಆತಾತರದಲ್ಲಿ ನಡೀತಾ ಇದೆ. ಬರೀ 45 ದಿವಸದಲ್ಲೋ 60 ದಿವಸದಲ್ಲೋ ಬೇಗನೆ ಮುಗಿಸ್ಬಿಡ್ತಿದ್ದಾರೆ. ಇವಾಗ ಸೆಪ್ಟೆಂಬರ್ 22ರಿಂದ ಶುರುವಾಗಿ ಅಕ್ಟೋಬರ್ 7ನೇ ತಾರೀಕು ಒಳಗೆ ಮುಗಿಸ್ಬಿಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಏನಾದ್ರು ಸರ್ಕಾರದ ಬದಲಾವಣೆ ಆಗ್ತಾ ಇದೆ ಅಂತ ಅರ್ಜೆಂಟಲ್ಲಿ ಮಾಡ್ತವ್ರೋ ಅಥವಾ ನಾಮಕೆ ವಾಸ್ತೆ ಇದನ್ನು ಸರ್ವೆ ಮಾಡ್ತಾಯಿರೋ ಅನ್ನೋ ಒಂದು ಯಕ್ಷ ಪ್ರಶ್ನೆ ಎಲ್ಲರಿಗೂ ಇದೆ. ಇದು ನಿಜವಾಗ್ಲೂ ಈ ಒಂದು ಕೊಟ್ಟಿರೋ ಒಂದು ಟೈಮ್ನಲ್ಲೇ ಈ ಒಂದು ಸರ್ವೆ ಮುಗಿಸ್ಬೋದಾ ಸರ್? ಈಗ ವಿಜ್ಞಾನ ಭಾಳ ಮುಂದುವರೆದಿದೆ. ಇಂಥ ವೈಜ್ಞಾನಿಕ ಸಮಾಜದಲ್ಲಿ ಯಾವುದೂ ಅಸಾಧ್ಯ ಅಂತ ಹೇಳೋಂಗಿಲ್ಲ. ನಿಜ. ತೆಲಂಗಾಣದಲ್ಲಿ ಎಷ್ಟು ದಿವಸ ತಗೊಂಡ್ರು? ಅವರು ವರದಿ ಬಂತು, ವರದಿ ಜಾರಿಗೆ ತಗೊಬಂದ್ರಲ್ಲ ಅವರು. ಓಕೆ. ಇಲ್ಲೇನಿದೆ, ಈಗ ಏನು ವಿದ್ಯುನ್ಮಾನಗಳನ್ನು ಉಪಯೋಗಿಸ್ಕೊತಾ ಇದ್ದಾರೆ, ಹೊಸ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಕಾಂತರಾಜಿಯವರು ಎಲ್ಲ ಮ್ಯಾನ್ಯುಯಲ್ ಮಾಡಿದ್ರು. ಈಗೆಲ್ಲ ಟೆಕ್ನಿಕಲ್ ಇದರಲ್ಲಿ ಹೋಗ್ತಾ ಇರೋದ್ರಿಂದ ಇದು ಅಸಾಧ್ಯ ಅಂತ ಅನ್ನೋದು ಸುಳ್ಳು. ಮಾಡೇ ಮಾಡ್ತಾರೆ. ಮತ್ತು ಈ ಒಂದು ಸಮೀಕ್ಷೆ ಕೂಡ ವೈಜ್ಞಾನಿಕವಾಗಿರ್ತದೆ. ಅದರಲ್ಲಿ ಯಾರಿಗೂ ಅನುಮಾನ ಬೇಕಾಗಿಲ್ಲ. ಹಂಗಾರೆ ಇದು ಆ ಥರದಲ್ಲಿ ಮಾಡ್ತಾ ಇಲ್ಲ, ನಾಳೆ ದಿನ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬಿಡ್ತಾರೆ ಅದಕ್ಕೋಸ್ಕರ ಮಾಡ್ತೀರನ್ನೋ ಒಂದು ಆ ಥರ ಯಾವುದೋ ಸಂಶಯ ಪಡೋ ಅವಶ್ಯಕತೆ ಇಲ್ಲ. ಅಲ್ಲ, ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಅಂತ ಯಾರು ಹೇಳಿದ್ರು? ಅಲ್ಲ, ಮಾಧ್ಯಮಗಳಲ್ಲಿ ಅದಕ್ಕೋಸ್ಕರ ಮಾಧ್ಯಮಗಳವ್ರು ಹೇಳೋದನ್ನೆಲ್ಲ ನಂಬಿಕೆ ಬಿಟ್ರೆ ನಮ್ಮ ದೇಶದಲ್ಲಿ ದಂಗೆ ಆಗ್ಬೇಕಪ್ಪ. ಯಾವ ಮಾಧ್ಯಮ ಸರಿ ಇದೆ ಹೇಳ್ರಿ? ಏನಕಂದ್ರೆ ಅಹಿಂದ ವರ್ಗದಲ್ಲಾಗಲಿಲ್ಲ, ಮಾಧ್ಯಮಗಳು ಸರಿ ಇದ್ದಿದ್ರೆ ಹಿಂಗೆ ಆಗ್ತಿರಲಿಲ್ಲ ಸಮಾಜಗಳು. ನಿಜ. ಮಾಧ್ಯಮಗಳು ಜನರನ್ನ ಹುಚ್ಚರನ್ನಾಗಿಸ್ತದೆ, ಹುಚ್ಚಿಡಿಸ್ತವೆ ಸರ್. ಅದಕ್ಕೇನು ರಿಸ್ಟ್ರಿಕ್ಷನ್ ಇಲ್ವಾ? ನಿಜ. ಕೋರ್ಟ್ಗಳು ಏನು ಮಾಡ್ತವೆ ಅನ್ನೋದು ಗೊತ್ತಿಲ್ಲ. ಆಗಿದ್ರೆ ವಾಸ್ತವ ಸ್ಥಿತಿನ ಯಾಕೆ ಹಿಂದುಳಿದ ವರ್ಗದ ಒಕ್ಕೂಟ ಆಗಿರ್ಬೋದು ಅಥವಾ ಆಯೋಗಗಳಾಗಿರ್ಬೋದು ಯಾಕೆ ಅದನ್ನ ಸತ್ಯಾಂಶನ ಪಬ್ಲಿಕ್ ಆಗಿ ಬಂದು ಮೀಡಿಯಾಗಳಲ್ಲಿ ಅದನ್ನ ಹೇಳ್ತಾ ಇಲ್ಲ? ಈ ಕನ್ಫ್ಯೂಷನ್ ಕ್ಲಾರಿಟಿ ಕೊಡ್ತಾ ಇಲ್ಲ. ಎಲ್ಲ ಹೇಳ್ತಾರಲ್ಲ,
ಆದ್ರೆ ಆಯೋಗದವರೇ ಹೇಳ್ತವ್ರೆ. ಓಕೆ, ಇದರಲ್ಲಿ ಯಾವುದೇ ಗೊಂದಲ ಬೇಡ. ವೈಜ್ಞಾನಿಕವಾಗಿ ಬಹಳ ಉತ್ತಮವಾದ ಒಂದು ವರದಿಯನ್ನು ನಾವು ಸ್ವೀಕಾರ ಮಾಡ್ತೀವಿ, ಕೊಡ್ತೀವಿ ಅಂತ. ಓಕೆ, ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಇವಾಗ ನೋಡ್ತಾ ಇರ್ಬೋದು ಅನೇಕ ಟೀಚರ್ಸ್ಗಳು ಇವತ್ತು ಏನು ಸರ್ವೆಗೆ ಹೋಗ್ತಿದ್ದಾರೆ, ಅವ್ರಿಗೆ ಮೊಬೈಲಲ್ಲಿ ಲೊಕೇಶನ್ ಬರ್ತಾ ಇಲ್ಲ, ಸರ್ವರ್ ಕನೆಕ್ಟ್ ಆಗ್ತಾ ಇಲ್ಲ, ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇದೇ ಇರ್ತದೆ. ಟ್ರೈನಿಂಗ್ ಈಗ ಫಸ್ಟ್ ಡೇಗೂ ಇವತ್ತಿಗೂ ಕಂಪೇರ್ ಮಾಡಿ. ಓಕೆ, ಫಸ್ಟ್ ಡೇಗೂ ಇವತ್ತಿಗೂ ಕಂಪೇರ್ ಮಾಡಿ, ಸ್ವಲ್ಪ ಜಾಸ್ತಿ ಆಗ್ತದೆ, ದಿನ ದಿನ ಜಾಸ್ತಿ ಆಗ್ತದೆ. ಅಲ್ಲ, 4 ದಿವಸ ಮಾಡಿದ್ದು 1,84,000 ಮನೆಗಳು. ನಿನ್ನೆ ಒಂದೇ ದಿವಸ ಆಗಿದೆ 2,64,000 ಮನೆಗಳು. ಇವತ್ತಿನ ಇನ್ನೂ ನನಗೆ ಗೊತ್ತಿಲ್ಲ ಇವತ್ತು ಎಷ್ಟಾಗಿದೆ ಅಂತ ಅನ್ನೋದನ್ನ ನೋಡಿದ್ರೆ ಓಕೆ ಇಂಪ್ರೂವ್ ಆಗ್ತಾ ಇದೆ. ಸೊ ಎಲ್ಲ ತೊಂದರೆಗಳು ಅದೇನು ಪ್ರಾಬ್ಲಮ್, ಯಾವ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ. ಸರ್, ಇನ್ನೊಂದು ಪ್ರಶ್ನೆ ಆಯಿತು. ಇವಾಗ ಸಮೀಕ್ಷೆನ ಆಯಿತು, ಅಕ್ಟೋಬರ್ 7ನೇ ತಾರೀಕಿಗೆ ಸಮೀಕ್ಷೆ ಮುಗಿಯುತ್ತೆ, ವರದಿನೂ ರೆಡಿ ಆಗುತ್ತೆ. ಅಗೇನ್ ಈ ಸಮೀಕ್ಷೆ ಮುಗ್ದಾದ ಮೇಲೆ ತಿರ್ಗಾ ಸರ್ಕಾರ ಸ್ವೀಕಾರ ಮಾಡಿಲ್ಲ, ತಿರ್ಗಾ ಬೇರೆ ಒಂದು ಮುಂದುವರೆದ ಸಮಾಜದ ಒತ್ತಡ ಬಂದರೆ ಇದನ್ನ ನೀವು ಯಾವ ರೀತಿ ಹೋರಾಟ ಮಾಡೋಕ್ಕೆ ನಿಮ್ಮ ತಯಾರಾಗಿದ್ದೀರಾ? ಈಗ ಅವರು ಕರ್ನಾಟಕಾದ್ಯಂತ ನೀವು ನೋಡಿರ್ಬೋದು, ಒಕ್ಕಲಿಗ ಸಮಾಜದ ಬೇರೆ ಬೇರೆ ಪಕ್ಷದ ನಾಯಕರು ಒಂದೇ ವೇದಿಕೆಯಲ್ಲಿ ಸೇರ್ತಾರೆ, ಲಿಂಗಾಯತರ ಸಮಾಜದ ಬೇರೆ ಬೇರೆ ನಾಯಕರು ಒಂದೇ ವೇದಿಕೆಯಲ್ಲಿ ಸೇರ್ತಾರೆ. ಎಲ್ಲ ಪಕ್ಷದ ಆ ಒಂದು ಸಮುದಾಯಗಳ ಜನರದ್ದು ಒಂದೇ ಸಮಸ್ಯೆ. ನಾವು ಇಷ್ಟು ದಿವಸ ಈ ಸಮಾಜಗಳಿಗೆ, ಹಿಂದುಳಿದ ಸಮಾಜಗಳು ನಾವು ಏನು ಮೋಸ ಮಾಡಿದ್ದೀವಿ, ಅವ್ರನ್ನ ಯಾಕೆ ಒಂದು ಮೇನ್ ಸ್ಟ್ರೀಮ್ಗೆ ಅವ್ರು ಬರ್ತಾ ಇಲ್ಲ, ಅದನ್ನು ಯೋಚನೆ ಮಾಡಿಲ್ಲ ಅವರು. ನಾವು ನಮ್ಮದು ನಮ್ಮ ಗೌಡಿಕೆ ನಡೀತಾನೆ ಇರಬೇಕು. ಈಗ ರಾಜಕೀಯ ಮೀಸಲಾತಿ ಕೊಡೋದಕ್ಕೆ ಮುಂಚೆ, ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜಕೀಯ ಮೀಸಲಾತಿ ಕೊಡೋದಕ್ಕೆ ಮುಂಚೆ ಎಷ್ಟು ಜನ ನೀವು TP ಮೆಂಬರ್ಗಳನ್ನ, ಜಿಲ್ಲಾ ಪಂಚಾಯತಿ ಮೆಂಬರ್ಗಳನ್ನ, ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಕಂಡಿದ್ರಿ? ನಿಜ. ಎಷ್ಟು ಜನ ನೀವು ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಗ್ರಾಮ ಪಂಚಾಯತಿಗಳಲ್ಲಿ ಕಂಡಿದ್ರಿ? ಆ ರಾಜಕೀಯ ಮೀಸಲಾತಿ ಕೊಟ್ಟ ಮೇಲೇ ಸ್ವಲ್ಪ ರಾಜಕೀಯದ ಜ್ಞಾನ ಬಂದಿದ್ದಕ್ಕೆ. ನಿಜ. ಆ ರಾಜಕೀಯ ಜ್ಞಾನ ಬಂದ ಮೇಲೇ ನಾವು ಈ ಸಮಾಜದಲ್ಲಿ ಇದ್ದೀವಿ, ನಾವು ಮುಂದುವರಿಬೇಕು ಅಂತ ಒಂದು ಛಲ ಬಂದದೆ. ಆಮೇಲೆ ನೀವು ಹೇಳಿದ್ರಿ ಏನು ಮಾಡ್ತೀರಿ ಅಂತ. ನೋಡ್ರಿ, ನಾಗನಗೌಡ ವರದಿಯನ್ನು ತಿರಸ್ಕಾರ ಮಾಡಿದಾಗ ಯಾವುದೇ ಹಿಂದುಳಿದ ಜಾತಿಯ ಒಂದು ಸಂಘಟನೆಗಳು ಇರಲಿಲ್ಲ. ಅವಾಗ ಇಷ್ಟು ಬಲಿಷ್ಠವಾದ ಸಂಘಟನೆಗಳು ಇಲ್ಲದೇ ಇದ್ದರಿಂದ ಆ ವಿರೋಧ ಮಾಡಿದವ್ರನ್ನ ವಿರೋಧಿಸಂಥ ಶಕ್ತಿ ಅವ್ರಿಗಿರಲಿಲ್ಲ, ತೆಪ್ಪಗಿದ್ರು. ಅದೇ ಆವನೂರು ಆಯೋಗದ ಇದರಲ್ಲೂ ಕೂಡ ನಾವು ವಿರೋಧ ಮಾಡಿಲ್ಲ. ಹಿಂದುಳಿದ ಜಾತಿಗಳು ಪ್ರಬಲವಾದ ಜಾತಿಗಳಿಗೆ ಕೌಂಟ್ರ್ ಕೊಟ್ಟಿಲ್ಲ. ನಿಜ. ಏನಂದರೆ ದೇವರಾಜ ಅರಸವ್ರು ಮುಖ್ಯಮಂತ್ರಿಗಳಿದ್ರು, ಅವರಿಗೆ ಒಂದು ಧ್ಯೇಯ ಇತ್ತು, ಏನಾದರೂ ಮಾಡಿ ಹಿಂದುಳಿದ ಸಮಾಜಗಳ ಮೇಲೆತ್ತಬೇಕು. ಅವರು ಶತಶತಮಾನಗಳಿಂದನೂ ಎಲ್ಲದರಲ್ಲೂ ವಂಚಿತರಾಗಿದ್ದಾರೆ, ಅವ್ರನ್ನೇನಾದರೂ ಮಾಡಿ ಮೇಲೆತ್ತಬೇಕು, ಅವ್ರಿಗೆ ಶಿಕ್ಷಣ ಸಿಗಬೇಕು, ಅವ್ರಿಗೆ ಉದ್ಯೋಗ ಸಿಗಬೇಕು, ಆರ್ಥಿಕವಾಗಿ ಅವ್ರು ಮುಂದುವರಿಬೇಕು ಅನ್ನೋ ಒಂದು ನಿಶ್ಚಲವಾದ ಒಂದು ಮನಸ್ಸಿದ್ದರಿಂದ ಅವರು ಅದನ್ನು ಯಥಾವತ್ತಾಗಿ ಜಾರಿಗೆ ಕೊಟ್ಟರು. ಆಗ್ಲಿಂದನೂ ಹಿಂದುಳಿದ ಜಾತಿಯ ಮಕ್ಕಳಿಗೆ ಫ್ರೀ ಎಜುಕೇಷನ್ ಕೊಡ್ಬೇಕು ಅಂತ ಮಾಡಿದ್ರು. ಯಾರು ಹಿಂದುಳಿದ ಜಾತಿಗಳ ಪಟ್ಟಿಯಲ್ಲವ್ರೆ ಅವ್ರಿಗೆಲ್ಲ ಈ ಫ್ರೀ ಎಜುಕೇಷನ್ ಕೊಡ್ಬೇಕು ಅಂದರು. ಆಮೇಲೆ ಎಲ್ಲ ರಾಜ್ಯದಲ್ಲಿ ಸುಮಾರು 3,000 ಒಂದೇ ವರ್ಷದಲ್ಲಿ 3,000 ಹಿಂದುಳಿದ ಜಾತಿಗಳ ಮಕ್ಕಳದು ವಿದ್ಯಾರ್ಥಿ ನಿಲಯಗಳನ್ನು ಸ್ಥಾಪನೆ ಮಾಡಿದ್ರು. ಕಟ್ಟಡಗಳಿಲ್ಲ, ಬಾಡಿಗೆಗೆ ತಗೊಂಡು ಮಾಡಿದ್ರು, ಬಾಡಿಗೆ ಕಟ್ಟಡಗಳಲ್ಲಿ ಮಾಡಿದ್ರು. ಅವ್ರೇನಾದರೂ ಮುಖ್ಯಮಂತ್ರಿಗಳಾಗಿಲ್ಲದೆ ಇದ್ದಲ್ಲಿ ಅದನ್ನು ಜಾರಿಗೆ ಕೊಡ್ತಿದ್ರು ಇಲ್ಲೋ ಯಾರಾಗಿದ್ದಿದ್ರು. ಸೊ ಅವಾಗ ಇನ್ನ ಹಿಂದುಳಿದ ವರ್ಗದ ಸಮಾಜದ ಸ್ಥಿತಿಗತಿನ ತುಂಬ ಶೋಷಣೀಯವಾಗಿರುತ್ತೆ. ಇದುವರೆಗೂ ನಾವು ಮೇಲೆ ಹೇಳಕ್ಕೆ ಆಯ್ತಿರಲಿಲ್ಲ. ಸರ್, ಈಗ ಇನ್ನೊಂದು ಪ್ರಶ್ನೆ, ನೀವು ಹೇಳ್ತಾ ಇದ್ರಿ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಲಿ ರಿಸರ್ವೇಷನ್ ಕೊಟ್ಟಿದ್ದಕ್ಕೆ ಇವತ್ತು ಅನೇಕ ಬೇರೆ ಬೇರೆ ಸಮಾಜದವ್ರು ಇವತ್ತು ಅವಕಾಶ ಸಿಗ್ತಾ ಇದೆ, ನಾವು ನೋಡ್ಬೋದು ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ಯಾಕೆ MLA MP ಕ್ಷೇತ್ರಗಳಿಗೂ ಕೂಡ ಹಿಂದುಳಿದ ವರ್ಗಕ್ಕೆ ಯಾವುದೇ ರೀತಿ ಅಂತ ಮೀಸಲಾತಿ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ನೀವೇನ ಹೋರಾಟ ಮಾಡ್ತಾ ಇದ್ದೀರಾ? ಅದಕ್ಕೆ ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು. ಸಂವಿಧಾನದಲ್ಲಿ ತಿದ್ದುಪಡಿ ತರಬೇಕು ಅಂತಂದರೆ 2/3 ಮೆಜಾರಿಟಿ ಇರಬೇಕು. ಅಂಥ ಪಕ್ಷಗಳು ಮನಸ್ಸು ಮಾಡಬೇಕು. ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಪಕ್ಷಗಳು 3/2 ಮೆಜಾರಿಟಿ ಇರಬೇಕು. ಆಗ ಅದು ಜಾರಿಗೆ ಬರ್ತದೆ. ಆಮೇಲೆ ನಮಗೆ ಅಲ್ಲೂ ಮೀಸಲಾತಿ ಕೊಡಿ ಅಂತ ನಾವು ಇನ್ನೂ ಕೂಗೇ ಹಾಕಿಲ್ಲ. ಅದೇ ಯಾಕಾದ್ರೆ ನಾವು ಇತ್ತೀಚೆಗೆ ಕೆಲವರು ಹೇಳ್ತಿದ್ದಾರೆ ನಮಗೆ ಮೀಸಲಾತಿ ಬೇಕು. ನ್ಯಾಯಾಂಗದಲ್ಲೂ ಮೀಸಲಾತಿ ಇಲ್ಲ. EWS
ಅದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರೋಂಥದ್ದು. ಹೌದು, EWS ಸಂವಿಧಾನ ಹೇಳ್ತದೆ ಆರ್ಥಿಕತೆಯನ್ನು ನೀವು ಪರಿಗಣಿಸಬಾರ್ದು ಮೀಸಲಾತಿ ಕೊಡಬೇಕಾದ್ರೆ ಅಂತ ಹೇಳಿದರು. ಹೌದು, ಹೇಳಿದೆ. ಹೌದು, ಪ್ರಿಯಂಬಲಲ್ಲಿ ಯಾಕೆ ಕೊಟ್ಟರು? ಅದೇ ಸರ್, ಯಾಕೆ ಹಿಂದುಳಿದವರು ಅದನ್ನು ವಿರೋಧ ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ವರೆಗೂ ಕೋರ್ಟ್ಗೂ ಹೋಗಿದ್ದೀವಿ. ಕೋರ್ಟಲ್ಲಿ ನಮ್ಗೆ ವಿರುದ್ಧವಾಗಿ ಬಂತು. ಓಕೆ, ಕೊಟ್ಟಿರೋದು ಕೇಂದ್ರ ಸರ್ಕಾರ ತಗೊಂಡಿರೋ ನಿರ್ಧಾರ ಸರಿ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಏನು ಮಾಡ್ಬೇಕಾಗ? ಸೊ ಹಾಗಿದ್ರೆ ಅದನ್ನು ಮಾಡಲೇಬೇಕಂತ ನಾವು ಹೋರಾಟಗಳು ಮಾಡೋಕ್ಕೆ ಹೋದರೆ ಕೋರ್ಟ್ ಕಂಟೆಂಪ್ಟ್ ಆಯ್ತದೆ. ಕೋರ್ಟ್ ವಿರುದ್ಧವಾಗಿ ಹೋದಂಗೆ ಆಗ್ತದೆ. ಸರ್, ಇನ್ನೊಂದು, ಈಗ 70% ಹಿಂದುಳಿದ ವರ್ಗ ಇದ್ದು ಕೂಡ ಎಲ್ಲ ಶೋಷಿತ ಸಮಾಜಗಳು. ಬರೀ ಹಿಂದುಳಿದ ಜಾತಿಗಳು 36%. ಓಕೆ, 36%. ಅದೇ ಒಂದು 70% ಎಲ್ಲ ಅಹಿಂದ ವರ್ಗ, ಹಿಂದುಳಿದವರು, ಅಲ್ಪಸಂಖ್ಯಾತರು, ಅಹಿಂದ ವರ್ಗ 70% ಇದ್ದಾರೆ. ಇಷ್ಟಾದರೂ ಕೂಡ ಎಲ್ಲೋ ಒಂದು ಕಡೆ ಈಗ ಏನು ಒಂದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ ಕಾನೂನಾತ್ಮಕವಾಗಿ ಅವ್ರದ್ದೊಂದು ರಿಸರ್ವೇಷನ್ ಇದೆ. ಅವ್ರನ್ನ ಅಲ್ಲಿ ನಾವು ಜನಸಂಖ್ಯೆ ಅನುಗುಣವಾಗಿ ಅವ್ರ ಬದಲಾವಣೆ, ಇವಾಗ ನಾಗಮೋಹನ್ ದಾಸ್ ಅವ್ರದ್ದು ಒಂದು ಬದಲಾವಣೆಗಳು ಮಾಡಿದ್ರು. ಆದರೆ OBCಗಳಲ್ಲಿ, ಹಿಂದುಳಿದ ವರ್ಗದ ಜಾತಿಯ ಒಂದು ರಿಸರ್ವೇಷನ್ಗಳಲ್ಲಿ ಇವಾಗ ಪ್ರಬಲ ಜಾತಿಗಳು ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ. ಸೊ ಹಂಗಿದ್ದಾಗ ಮುಂದಿನ ದಿನಗಳಲ್ಲಿ ಇದು ಹಿಂದುಳಿದ ವರ್ಗದವ್ರಿಗೆ ಇದೊಂದು ಭಯ ಔಟಲ್ವಾ? ಏನಿದು ನಮ್ಗೆ ಸಿಗ್ತಾ ಇರೋಂಥ ಒಂದು ಅವಕಾಶಗಳು ಮುಂದೆ ಹೋಗುತ್ತೆ ಅನ್ನೋ ಒಂದು ಭಯದಲ್ಲಿ ಅವರು ಇರಬೇಕಾಗ್ತದ? ಹೆಂಗಿದು? ಈ ಒಂದು ಸರ್ವೆ ಮಾಡ್ತಿರೋದೇ ಅದನ್ನು ಸ್ಪಷ್ಟವಾಗಿ ಹೇಳೋದಕ್ಕೆ, ರಿಸರ್ವೇಷನ್ನ ಸ್ಪಷ್ಟವಾಗಿ ಪುನರ್ರಚನೆ ಮಾಡೋಕ್ಕೆ, ಪರಿಷ್ಕರಣೆ ಮಾಡೋಕ್ಕೆ. ಪ್ರಬಲವಾದ ಜಾತಿಗಳಲ್ಲಿ ಏನು ಬಡವರು ಇಲ್ಲ ಅಂತಿಲ್ಲ, ಅಲ್ಲೂ BPL ಇದಕ್ಕಿಂತ ಕಡಿಮೆ ಇದ್ದಾರೆ. ಅಂಥ ಕುಟುಂಬಗಳು ಇದ್ದಾವೆ, ಅವ್ರಿಗೂ ಅನುಕೂಲ ಆಗಲಿ ಅಂತ. ಅನುಕೂಲ ಆಗ್ಬೇಕಲ್ಲ, ನಿಜ. ಆ ಅನುಕೂಲ ಮಾಡಬೇಕು. ಮತ್ತು ಈ ಸಮಾಜಗಳು ಯಾವ ಸ್ಥಿತಿಯಲ್ಲಿ ಇದ್ದಾವೆ ಅಂತ ಅನ್ನೋದು ಡಾಟಾ ಸಿಗಬೇಕು. ಡಾಟಾ ಸಿಕ್ಕಿದ್ರೆ ಅವರಿಗೆ ಸ್ಪೆಷಲ್ಲಾಗಿ ಪ್ರೋಗ್ರಾಮ್ಗಳನ್ನ ಹಾಕ್ಕೊಂಡು ಸರ್ಕಾರ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತಾರೆ. ನಿಜ ಸರ್. ಈಗ ಒಂದು ಸರ್ಕಾರದ ಮೂಲಕ ಒಂದು ಹಿಂದುಳಿದ ವರ್ಗದನ್ನ ಒಂದು ಅವ್ರಿಗೆ ಬದಲಾವಣೆ ಅಥವಾ ಒಂದು ಚೇತರಿಕೆ ಕೊಡೋದಕ್ಕೋಸ್ಕರ ಅನೇಕ ಕಾರ್ಯಕ್ರಮಗಳು ಮಾಡ್ತಾರೆ. ಆದರೆ ರಾಜಕೀಯವಾಗಿ ನೋಡೋದಾದರೆ ಇವತ್ತೊಂದು ದಿನ ಹಿಂದುಳಿದ ವರ್ಗ ಅಥವಾ ಅಹಿಂದ ವರ್ಗದಲ್ಲೇ ನಾಯಕರು ಕಡಿಮೆ ಇದ್ದಾರೆ. ಇವಾಗ ಏನು ಒಂದು ಮುಂದುವರೆದ ಸಮಾಜ, ಒಂದು ಯಾವ್ದಾರ ಒಂದು ಅವ್ರಿಗೆ ತೊಂದರೆ ಆಗ್ತದೆ ಅಂತ ಸಾಕು ಸಂಘಟಿತರಾಗ್ತಾರೆ. ಆದರೆ ಹಿಂದುಳಿದ ವರ್ಗ ಅಥವಾ ಅಹಿಂದ ವರ್ಗದಲ್ಲಿ ನಾಯಕರೇ ಇಲ್ಲ. ಮುಂದಿನ ಪೀಳಿಗೆಯಲ್ಲಿ ಯಾರು ಈ ರೀತಿಯಾದಂಥ ಒಂದು ಹೋರಾಟಗಳು ಮಾಡ್ತಾರೆ, ಯಾವ ರೀತಿ ಇದನ್ನು ಮುಂದಕ್ಕೆ ತೊಗೊಂಡು ಹೋಗ್ತಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಪ್ರಬಲ ಜಾತಿಗಳಲ್ಲಿ ಇಲ್ಲವ್ರೆ, ಯಾವ ಲೀಡರ್ಗಳವ್ರೆ? ಉಟ್ಕೋಬೇಕು. ಓಕೆ, ಅವರು ಸ್ವಂತ ಶಕ್ತಿಯಿಂದ ಹೊರಹೊಮ್ಮಬೇಕು. ಈಗ ಸಿದ್ದರಾಮಯ್ಯನವ್ರು ಯಾರು ಬೆಳೆಸಿಲ್ಲ, ಅವ್ರು ಬೆಳೆದು ನಿಂತ ಮೇಲೆ ನಾವೆಲ್ಲ ಅವ್ರ ಹಿಂದೆ ಹೋಗ್ತಿದ್ದೀವಿ. ಅವ್ರು ಬೆಳೆಯೋದಕ್ಕೆ ಮುಂಚೆ ನಾವೆಲ್ಲ ಅವ್ರನ್ನ ಯಾರು ಅಂತಿದ್ವಿ. ಓಕೆ, ಸೊ ಅವರೇ ಆ ಒಂದು ಉತ್ತೇಜನ ತಗೊಂಡು ರಾಜಕಾರಣದಲ್ಲಿ ಬೆಳಿಬೇಕು. ಅವರ ಒಂದು ಸ್ವಯಂ ಪ್ರೇರಣೆ ಮತ್ತು ಅವರ ಒಂದು ಗುಣಗಳು ಏನಿರ್ತವೆ, ಅವರು ಈಗ ಅಹಿಂದ ಬಗ್ಗೆ ಬಹಳ ಕನ್ಸರ್ನ್ಡ್. ಈಗಿನ ಮುಖ್ಯಮಂತ್ರಿಗಳಿಗೆ ಅವರು ಅಹಿಂದಗಳ ಬಗ್ಗೆ ಇವ್ರಿಗೆ ಏನಾದರೂ ಒಂದು ನಾವು ಕೊಡಬೇಕು ಅಂತ ಒಂದು ಇಚ್ಛೆ ಇದೆ ಅವರಿಗೆ. ಆ ದೃಷ್ಟಿಯಲ್ಲಿ ನೋಡ್ಬೇಕು. ಅಂಥ ಒಂದು ಮನಸ್ಸಿರುವಂಥವ್ರು ಎಷ್ಟು ಜನ ನೀವು ಸಿಗ್ತೀರಿ? ಓಕೆ, ಸ್ವಾರ್ಥಕ್ಕಾಗಿ ರಾಜಕೀಯಕ್ಕೆ ಬರೋದಲ್ಲ. ಈಗ ರಾಜಕೀಯನೂ ಕೆಟ್ಟೋಗೋದು ಬಿಡ್ರಿ. ರಾಜಕೀಯದಲ್ಲೆಲ್ಲ ಕುಟುಂಬ ರಾಜಕೀಯ, ಆಮೇಲೆ ಉದ್ಯೋಗ ಹೋಗ್ಬಿಟ್ಟದು. ಒಂದು ಏನು ಹಣ ಹಾಕು, ಹಣ ಇತ್ತು, ಹಣ ಖರ್ಚು ಮಾಡು, ಹಣ ಬಿಸ್ನೆಸ್ ಥರ ಆಗ್ಬಿಡಿದೆ. ಬಿಸ್ನೆಸ್ ಥರ ಆಗ್ಬಿಡಿದೆ, ವಾಣಿಜ್ಯ ಇದು. ಓಕೆ ಸರ್, ಈಗ ಏನು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿ ಇದೇನು ವರದಿ ಬಂದಾದ ಮೇಲೆ ನಿಮ್ಮ ಪ್ಲ್ಯಾನ್ಸ್ ಯಾವ ಥರ ಇದೆ ಸರ್? ಯಾವ್ಯಾವ ಕ್ಷೇತ್ರದಲ್ಲಿ ಈ ಒಂದು ಹಿಂದುಳಿದ ವರ್ಗದವ್ರಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕು, ವಿಶೇಷವಾಗಿ ಆ ಒಂದು ಸಮಾಜಗಳಿಗೆ ನಾವು ಸಪೋರ್ಟ್? ಸರ್ಕಾರ ಅದನ್ನು ಗಮನಿಸ್ತದೆ. ಓಕೆ, ನಮ್ಮ ಒಂದು ನಿರೀಕ್ಷೆಗೆ ಸಿಕ್ಕಿಲ್ಲ ಅಂತಂದಾಗ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ಲೇಬೇಕು. ಓಕೆ, ಇಂಥ ಸವಲತ್ತುಗಳು ಕೊಡ್ರಿ, ಇಂಥದ್ರಲ್ಲಿ ಭಾಳ ಹಿಂದುಳಿದಿದ್ವಿ, ಅಂಥವ್ರಿಗೆ ಮೇಲೆತ್ತೋದಕ್ಕೆ ಕಾರ್ಯಕ್ರಮಗಳು ಕೊಡ್ರಿ. ಸರ್ಕಾರ ಕೊಟ್ಟಿಲ್ಲ ಅನ್ನೋದಾದರೆ
ನನಗನ್ನಿಸ್ತದೆ ಸರ್ಕಾರದ ಉದ್ದೇಶನೇ ಅದಾಗಿರೋದ್ರಿಂದ ಸರ್ಕಾರ ಕೊಡ್ತದೆ ಅಂತ ಒಂದಿದೆ. ಸರ್ ಈ ವರದಿ ಜಾರಿ ಅಂದ್ರೆ ಈ ವರದಿ ಬಂದಾದ್ಮೇಲೆ ಇದು ಜಾರಿ ಮಾಡಿ ಇದು ಇಂಪ್ಲಿಮೆಂಟ್ ಯಾವಾಗ ಆಗ್ಬೋದು ಸರ್? ಇನ್ನು ಎಷ್ಟು ವರ್ಷ ಆಗ್ಬೋದು? ಏನು ತಡ ಏನಾಗಲ್ಲ, ವರದಿ ಒಪ್ಕೊಂಡಿದ್ದಾದ್ಮೇಲೆ ಇಮಿಡಿಯೇಟ್ ಆಗಿ ಮಾಡಬೇಕು. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಕಾಂತರಾಜು ಅವ್ರದ್ದು ಆಲ್ಮೋಸ್ಟ್ 10 ವರ್ಷ ಆದ್ಮೇಲೆ ಡೇಟಾ, ಇದು ಹಳೆ ಡೇಟಾ ಅನ್ನೋದು ಹೇಳೋದು ಸ್ವೀಕಾರ ಮಾಡಿದ್ದು 10 ವರ್ಷ ಆಯಿತು. ಅದು ಈಗ 90 ದಿವಸದಲ್ಲಿ ನಾವು ವರದಿ ತಗೊಳ್ತೀವಿ, ವರದಿ ಬಗ್ಗೆ ಚರ್ಚೆ ಮಾಡ್ತೀವಿ, ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ. ಓಕೆ, ಆ ವರದಿ ಕೊಟ್ಟಾದ್ಮೇಲೆ ತಾನೇ ಈ ವಿಷಯಗಳು. ಅದೇ ಇದನ್ನು ಕೂಡ ಏನಾರ ಮುಂದೆ ಎಳೆಯುವಂತ ಪ್ರಯತ್ನ ಆಗಿ ಇದು ಡಿಲೇ ಆಗಿ ಇದು ಡೇಟಾ ಅದಕ್ಕೆ ನಾವು ಅವಕಾಶ ಕೊಡಲ್ಲ. ಓಕೆ, ಸೊ ನೀವು ಇದರಲ್ಲಿ ತಯಾರಾಗಿದ್ರೆ ಎಲ್ಲ ರೀತಿ ಹೋರಾಟಕ್ಕೆ ತಯಾರಾಗಿದೆ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಏನು ಹಿಂದುಳಿದ ವರ್ಗದ ಅನೇಕ ಸಮಸ್ಯೆಗಳು ಅಥವಾ ಕಾನೂನಿನಲ್ಲಿ ನಡೀತಾ ಇರೋಂಥ ಒಂದು ಜಟಾಪಟಿ ಆಗಿರ್ಬೋದು, ಸರ್ಕಾರದಲ್ಲಿ ಇರುವಂಥ ಕನ್ಫ್ಯೂಷನ್ ಏನೇನಿತ್ತು ಅದನ್ನೆಲ್ಲ ಇವತ್ತು ಸಾರ್ವಜನಿಕರಿಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀರಾ. ಖಂಡಿತವಾಗ್ಲೂ ಕೂಡ ಏನು ಒಂದು ಸಾಮಾಜಿಕ, ಶೈಕ್ಷಣಿಕ, ಒಂದು ಆರ್ಥಿಕ ಸರ್ವೆ ನಡೆದ ನಂತರ ಕರ್ನಾಟಕದಲ್ಲಿ ಒಂದು ವಿಶೇಷವಾದ ಒಂದು ಬದಲಾವಣೆಗಳಾಗ್ತಿದೆ ಅಂತ ಒಂದು ನಂಬಿಕೆಯಲ್ಲಿ ನಾವೆಲ್ಲ ಒಂದು ಹೋಪ್ ಇಟ್ಕೊಂಡಿದ್ವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮಗೆ ಅನೇಕ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.